ಬೇರೆ ಜಿಲ್ಲಾ ಬ್ಯಾಂಕ್ಗಳು ಸದೃಢವಾಗಿ ಇಲ್ಲದೇ ಇರುವುದರಿಂದ ರೈತರ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರಿಗೆ ಸಾಲ ಕೊಡಲಿಕ್ಕೆ ಆಗದೇ ಇರುವುದರಿಂದ ಅವರಿಗೆ ಸಾಮರ್ಥ್ಯ ಒಂದು 5 ಲಕ್ಷ ಇದ್ರೆ ಅವನಿಗೆ ಒಂದು 50,000 ಕೊಡುವ ಶಕ್ತಿ ಅವರಲ್ಲಿ ಇರ್ತದೆ. ಆದ್ರಿಂದ ಅವ ಉಳಿದ ಹಣಕ್ಕೆ ಚಕ್ರ ಬಡ್ಡಿಯ ಪ್ರೈವೇಟ್ ಬಡ್ಡಿ ಇದರೆಲ್ಲ ಸಾಲ ಪಡ್ಕೊಂಡಿರೋದ್ರಿಂದ ಮತ್ತು ಅವನ ಬಡ್ಡಿ ಕಟ್ಟುವ ಶಕ್ತಿ ಅಷ್ಟು ಇಲ್ಲದೇ ಇರುವುದರಿಂದ ಆತ್ಮಹತ್ಯೆಗೆ ಹೋಗ್ತಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿ ರೈತರಿಗೂ ನಾವು ಸಾಲವನ್ನು ನೀಡಿದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಆಗದ ಪರಿಸ್ಥಿತಿಯನ್ನು ನಾವು ನಿರ್ವಹಿಸಿದ್ದೇವೆ. 21 ವರ್ಷದಿಂದ ರೈತರು ಕೃಷಿ ಸಾಲವನ್ನು ನಮಗೆ 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದಂತ ಒಂದು ಜಿಲ್ಲೆ ಒಂದು ರಾಷ್ಟ್ರೀಯ ದಾಖಲೆ ಆಗಿದೆ. ಯಾವುದೇ ದೇಶದಲ್ಲಿ ಯಾವುದೇ ಒಂದು ಜಿಲ್ಲಾ ಬ್ಯಾಂಕು 21 ವರ್ಷ ಕೃಷಿ ಸಾಲವನ್ನು 100ಕ್ಕೆ 100ರಷ್ಟು ಮರುಪಾವತಿ ಮಾಡಿದಂತ ಜಿಲ್ಲೆ ಇದ್ರೆ ದೇಶದಲ್ಲಿ ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಪೇಮೆಂಟ್ ಸಿಸ್ಟಮ್ ಅನ್ನು ಮಾಡಬೇಕಂತ ನಾವು ಮಾಡಿದ್ದೇವೆ. ಅದು ರಿಸರ್ವ್ ಬ್ಯಾಂಕಿನ ಅನುಮತಿ ಬಂದ ಕೂಡಲೇ ನಾವು ಮಾಡ್ತೇವೆ. ತಾಲೂಕು ಕೇಂದ್ರದಲ್ಲಿ ಹೇಳಿದಂತೆ ನಾವು ಈ ATM ವ್ಯವಸ್ಥೆ ಮತ್ತು ಚೆಕ್ ಡೆಪಾಸಿಟ್ ಮತ್ತು ಕ್ಯಾಶ್ ಡೆಪಾಸಿಟ್ ಕೇಂದ್ರವನ್ನು ಅಳವಡಿಸುವಂತ ಯೋಜನೆಯನ್ನು ಕೂಡ ಮಾಡಿದ್ದೇವೆ. ಇದರ ಜೊತೆಗೆ ನಾವು ಈ ವರ್ಷ ಕಂಡಂತ ಅತ್ಯಂತ ಹೆಚ್ಚು ಸೆಕೆ ಮತ್ತು ನೀರಿನ ಅಭಾವ ಇದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ತಾಲೂಕು ಕೇಂದ್ರದ ಎಲ್ಲ ಶಾಖೆಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ತಾಲೂಕು ಕೇಂದ್ರದ ಎಲ್ಲ ಶಾಖೆಗಳನ್ನು ಮತ್ತು ಕೆಲವೊಂದು ಗ್ರಾಹಕರ ಬೇಡಿಕೆ ಇದ್ದಲ್ಲಿ ಎಲ್ಲ ಶಾಖೆಗಳನ್ನು ನಾವು ಹವಾನಿಯಂತ್ರಿತ ಶಾಖೆಯನ್ನಾಗಿ ಮಾಡಲಿಕ್ಕೆ ಬಯಸಿದ್ದೇವೆ. ಕೃಷಿ ಸಾಲದಲ್ಲಿ ನಮಗೆ ಯಾವುದೇ ಒಂದು ಲಾಭ ಇಲ್ಲದೇ ಇರುವುದಿಲ್ಲ. ನಮ್ಮ ಲಾಭಕ್ಕೆ ಕಡಿತ ಆಗಲಿಕ್ಕೆ ಸರ್ಕಾರದ ಒಂದು ಧೋರಣೆ ಕೂಡ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೇವೆ.